ಇವರ ರಾಜಕೀಯ ತೆವಲುಗಳಿಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನ ಬೀದಿಗೆ ತರ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಇವರು ಜನ್ಮಗಳಿಗೆ. ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪಂಗ್ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು. ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನ್ ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೀನಿ. ನೀನೇನಂದೆ, ಒಬ್ಬಪ್ಪನ್ಗೆ ಹುಟ್ಟಿದ್ಯಾ ಅಂದೆ, ನನ್ನ ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ಇವಾಗೇನೋ ನನ್ನ ತಾಯಿಯ ಬಗ್ಗೆ ನೀನ್ ಕೇವಲವಾಗಿ ಮಾತಾಡಿದೆ. ನೀನ್ ಮಾತಾಡ್ಗುರು ಪರವಾಗಿಲ್ಲ, ನಮ್ ತಂದೆನಂತೂ ನಿಮ್ ಊರಿಗೆ ಕಳ್ಸಲ್ಲ, ಇದಂತೂ ಸತ್ಯ. ಏನ್ ಪ್ರತಾಪ್ ಸಿಂಹ, ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ. ಬೆಳಗ್ಗೆ ಆ ಕೂದ್ಲೆಲ್ಲ ಬಾಸದೆ ಪ್ರೆಸ್ ಮೀಟಿಗೆ ಬರ್ತೀಯಲ್ಲ, ಆವಾಗ ನೀನ್ ನೋಡ್ಕೋ, ಮುಳ್ಳಂದಿ ನೀನಾ ನಾನಾ. ಇವರ ರಾಜಕೀಯ ಲಾಭಕ್ಕೋಸ್ಕರವಾಗಿ ಒಂದು ಕಡೆ ಪ್ರತಾಪ್ ಸಿಂಹ ಏನೋ ಹೇಳ್ದ ಅಂತೇಳಿ ಪ್ರದೀಪ್ ಈಶ್ವರ್ ಮಾತಾಡ್ತಾರೆ, ಪ್ರದೀಪ್ ಈಶ್ವರ್ ಏನೋ ಮಾತಾಡ್ದ ಅಂತ ಪ್ರತಾಪ್ ಸಿಂಹ ಮಾತಾಡ್ತಾರೆ. ಅದು ಮೀಡಿಯಾಗಳ ಮುಂದೆ. ಇವರೆಲ್ಲ ವೀರಾದಿ ವೀರರು, ಇವರು ಶೂರಾದಿ ಶೂರರು. ಇವರು ನಾಚಿಕೆ ಆಗಲ್ವೇನ್ರಿ ಇವರಿಗೆ? ಇವರ ರಾಜಕೀಯ ತೆವಲುಗಳಿಗೋಸ್ಕರವಾಗಿ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಬೀದಿಗೆ ನಿಲ್ಲಿಸ್ತಾ ಇದ್ದೀರಲ್ಲ. ನೀವು ಎಂತಹ ರಾಜಕಾರಣಿಗಳು? ನಿಮ್ಮನ್ನು ಯಾವನ್ ರಾಜಕಾರಣಿ ಆಗು ಅಂತ ಹೇಳ್ದ? ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಇಲ್ಲ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳುವಂಥ ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ ಹಿಂದೂ ಅಂತ ಗೊತ್ತಿದ್ರು ಅವನನ್ನು ಟೀಕೆ ಮಾಡುವಂಥದ್ದು. ಪ್ರದೀಪ್ ಈಶ್ವರ್ ನಾನು ದೊಡ್ಡ ವಾಗ್ಮಿ ಅಂತ ತಿಳ್ಕೊಂಡು ಆ ವ್ಯಕ್ತಿ ಈ ರೀತಿಯಾಗಿ ಟೀಕೆ ಮಾಡುವಂಥದ್ದು. ಇಂತಹ ಕಲುಷಿತವಾದಂತಹ ರಾಜಕಾರಣ ಇದೆಯಲ್ಲ, ಇದು ಯಾವ ಸಂದೇಶ ಕೊಡ್ತಾ ಇದೆ? ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಇವತ್ತು ಬೀದಿಗೆ ನಿಲ್ಲಿಸ್ತಾ ಇದ್ದೀರಲ್ಲ, ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಇವತ್ತು ಬೀದಿಗೆ ನಿಲ್ಲಿಸಿ ಮೀಡಿಯಾಗಳ ಮುಂದೆ ತರ್ತಾ ಇದ್ದೀರಲ್ಲ. ನಾಚಿಕೆ ಆಗಬೇಕು ನಿಮ್ಗೆ. ಎಷ್ಟು ಹೇಳಿದ್ರು ಸಹ ನಿಮ್ಗೆ ನಿಜಕ್ಕೆ ಹೇಳ್ತೀನಿ, ನೀವು ಮನುಷ್ಯರೇ ಅಲ್ಲ. ನೀವು ಮನುಷ್ಯರಾಗಕ್ಕೆ ನಾನು ಲಾಯಕ. ನೀವು ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರವಾಗಿ, ನಿಮ್ಮ ರಾಜಕೀಯ ತೆವಲುಗಳನ್ನು ತೀರಿಸ್ಕೊಳ್ಳೋದಕ್ಕೆ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತೀರಾ. ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳು ನಮ್ಮ ಮಾಧ್ಯಮಗಳಿದ್ದಾವೆ, ಅವರಿಗೆ TRP ಬೇಕು, ಕಮರ್ಷಿಯಲ್ ಬೇಕು, ಇದನ್ನೆಲ್ಲ ಹಾಕ್ಕೊಂಡು ರಿಪೀಟ್ ಹೊಡೆಯೋದು ಆಗ್ತಾ ಇರ್ಬೋದೇನ್ರಿ? ಇಂತಹ ಪ್ರಬುದ್ಧವಾದಂತಹ ಪ್ರಜಾಪ್ರಭುತ್ವ ರಾಷ್ಟ್ರದ, ಇಂತಹ ಪವಿತ್ರವಾದಂತಹ ಸಂವಿಧಾನದಲ್ಲಿ ಈ ರೀತಿಯಾದಂತಹ ಜನಪ್ರತಿನಿಧಿಗಳಾಗಿಸ್ಕೊಂಡಿರುವಂಥವ್ರು ಈ ರೀತಿ ಹೊಲಸು ಮಾತನಾಡ್ತಾ ಇದ್ರೆ ಅವ್ರಿಗೆ ಚೀಮಾರಿ ಹಾಕ್ಬೇಕಲ್ಲ. ಇವನ ಮುಖ ಹೇಗಿದೆ, ಅವನ ಮುಖ ಹೇಗಿದೆ, ಇವನ ಮುಖ ಮುಳ್ಳಂದಿ ಆಗಿದೆ, ಇವನ ಮುಖ ಹೇಗಿದೆ. ಈ ಮಾತುಗಳ ಇವರ ತಾಯಿ, ಅವರ ತಾಯಿ ಇವರಿಗೆ ಜನ್ಮ ಕೊಟ್ಟಿದಂತಹ ತಪ್ಪಿಗೆ ಅವ್ರು ಯಾರ್ಯಾರ ಹತ್ರನೋ ಬೀದಿನಲ್ಲಿ ಮೀಡಿಯಾಗಳ ಮುಂದೆ ಹೇಳಿಸ್ಕೊಳ್ಳುವಂತಹ ಪರಿಸ್ಥಿತಿಗೆ. ನಿಜಕ್ಕೂ ಆ 2 ವಿಡಿಯೋಗಳನ್ನು ನೋಡಿದಾಗ ಅಸಹ್ಯ ಆಗುತ್ತೆ. ರಾಜಕಾರಣ ಮಾಡ್ರಿ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಿ. 2 ಬಾರಿ ಸಂಸದನಾಗಿದ್ದುಕೊಂಡು ಯಾರದ್ದೋ ತಟ್ಟೆಯಲ್ಲಿ ಕೈ ಹಾಕಿ ಅವರ ಅವಕಾಶವನ್ನು ತೆಗೆದುಕೊಂಡು ನಾನು ಏನೋ ಸಾಧನೆ ಮಾಡಿಬಿಟ್ಟೆ ಅಂತ ಹೇಳ್ಕೊಂತ ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರಂಗೆ ಹೇಳ್ತಾರೆ. ಪ್ರದೀಪ್ ಈಶ್ವರು ತಾನು ಒಬ್ಬ ವಿದ್ಯಾವಂತರಿಗೆ ವಿದ್ಯೆಯನ್ನು ಹೇಳಿಕೊಡುವಂಥ ಪ್ರದೀಪ್ ಈಶ್ವರು ಯಾವ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಪರಿಜ್ಞಾನವಿಲ್ಲದಂತಹ ಪರಿಶ್ರಮ ಅಕಾಡೆಮಿ ನಡೆಸ್ತಾರೆ. ಇದು ಇಬ್ಬರೂ ವಿದ್ಯಾವಂತರಂತೆ. ಒಬ್ಬ ಪತ್ರಕರ್ತ, ಸ್ವಯಂ ಘೋಷಿತ ಅಂಕಣಕಾರ, ಸ್ವಯಂ ಘೋಷಿತ ಪತ್ರಕರ್ತ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ, 2 ಬಾರಿ ಸಂಸದ. ಈ ವ್ಯಕ್ತಿ ಆ ವ್ಯಕ್ತಿಗಳ ನಡೆನುಡಿಗಳನ್ನು ನೋಡಿದ್ರೆ ನಿಜಕ್ಕೂ ಇಡೀ ಕರ್ನಾಟಕ, ಇಡೀ ತಾಯಂದಿರ ಕುಲವೇ ತಲೆ ತಗ್ಗಿಸುವಂತಹ ವಿಚಾರದಲ್ಲಿ ಇವರಿಬ್ಬರು ತಪ್ಪು ಮಾಡ್ತಾ ಇದ್ದಾರೆ. ರಾಜಕೀಯ ಅನ್ನೋದು ಉಪ್ಪಿನಕಾಯಿ ಥರ ಇರಬೇಕು, ಅದನ್ನೇ ಊಟವಾಗಿ ಬಳಸಕ್ಕೆ ಹೋಗಬಾರ್ದು. ಇವರ ರಾಜಕೀಯ ಆಟಗಳಿಗೆ ಜನ್ಮ ಕೊಟ್ಟವರು ಇವತ್ತು ಬೀದಿಗೆ ಬರ್ತಾ ಇದ್ದಾರೆ. ಅವರ ವಿಚಾರಗಳು ಇವತ್ತು ಬೀದಿಗೆ ಬರ್ತಾ ಇದೆ. ಹಿಂದೊಮ್ಮೆ ಕುಮಾರಸ್ವಾಮಿ ಅವರು ಸಾತನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವೇದಿಕೆಯ ಮೇಲೆ ಹೇಳಿದರು, DK ಶಿವಕುಮಾರ್ ಅವರ ತಾಯಿಗೆ ಏನೋ ಹೇಳಿದ್ರು ಅಂತೇಳಿ DK ಶಿವಕುಮಾರ್ ಅವರು ಅವರ ತಾಯಿಯನ್ನು ಕರ್ಕೊಂಡು ಬಂದು ಅದೇ ವೇದಿಕೆ ಹತ್ರ ಕರ್ಕೊಂಡು ಬಂದು ಕೂರಿಸಿದ್ರು. ಎಲ್ಲವೂ ಸಹ ಹಿಂದಿನಿಂದ ಬರ್ತಾ ಇದೆ. ಪ್ರತಿಯೊಂದು ವಿಚಾರಗಳನ್ನು ರಾಜಕಾರಣಿಯಾದವರು ಮಾರ್ಗದರ್ಶಿ ಆಗಬೇಕು, ದಾರಿದೀಪ ಆಗಬೇಕೆ ಹೊರತು ಈ ರೀತಿ ಹೊಲಸು ಮಾತುಗಳನ್ನು ಹಾಕ್ಕೊಂಡು ಇನ್ನೊಬ್ಬರ ಮುಂದೆ ಚೀಮಾರಿ ಹಾಕಿಸ್ಕೊಳ್ಳುವಂತಹ ಪರಿಸ್ಥಿತಿಗೆ ಬರಬಾರ್ದು. ಅಸಹ್ಯ ಆಗುತ್ತೆ. ಇವರ ನಡೆನುಡಿಗಳನ್ನು ನೋಡ್ತಾ ಇದ್ರೆ ಅಸಹ್ಯ ಆಗುತ್ತೆ.
ಇವರ ರಾಜಕೀಯ ತೆವಲುಗಳಿಗೆ ಪದೇ 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 ತೆವಲು ಅನ್ನೋ ಪದಗಳನ್ನು ಬಳಸುವಂಥದ್ದಾಗಿದೆ ನೋಡಿ. ಆ ಪದಗಳನ್ನು ಬಳಸಬಾರ್ದು ನಾವು, ಆದರೂ ಸಹ ಇವರ ಆಟಗಳಿಗೋಸ್ಕರಗೆ ಮತ್ತೊಮ್ಮೆ ಬಳಸುವಂತಹ ಸನ್ನಿವೇಶ ಉಂಟಾಗ್ತಾ ಇದೆ. ನಾಚಿಕೆ ಆಗಬೇಕು ಇವರಿಗೆ. ಪ್ರದೀಪ್ ಈಶ್ವರ್ ಬಹಳ ಬುದ್ಧಿವಂತ ಅಂತ ತಿಳ್ಕೊಂಡಿದ್ದೆ, ಪ್ರಜ್ಞಾವಂತ ಅಂತ ತಿಳ್ಕೊಂಡಿದ್ದೆ. ಅದು ಕೊಚ್ಚೆ ಅಂತ ಗೊತ್ತಿದ್ರು ಕೊಚ್ಚೆ ಮೇಲೆ ಕಲ್ಲಾಕಿ ಮುಖಕ್ಕೆ ಎಗರಿಸ್ಕೊಳ್ಳೋ ಅಂಥದ್ದು. ಈ ಮನುಷ್ಯ ಒಬ್ಬ ವ್ಯಕ್ತಿಯ ಮುಖಚರಿಯನ್ನು ಆಡಿಕೊಳ್ಳುವಂಥದ್ದು, ಮುಳ್ಳಂದಿ ಅನ್ನೋದು ಯಾವ್ಯಾವ ವಿಚಾರಗಳ್ರಿ, ಯಾವ್ಯಾವ ವಿಚಾರಗಳನ್ನು ಮಾತಾಡ್ತೀರಿ ಸ್ನೇಹಿತರೆ? ನಿಜಕ್ಕೂ ಇಂತಹ ಕಲುಷಿತವಾದಂತಹ ರಾಜಕಾರಣ ಇದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ, ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಇವರುಗಳಿಗೆ ಪಾಠ ಕಲಿಸ್ಬೇಕಾಗಿರುವಂಥದ್ದು ಮತದಾರರು. ಆದರೆ ಇವರು ಅಭಿಮಾನದ ಹೆಸರಿನಲ್ಲಿ, ಪಕ್ಷಗಳ ಕಾರ್ಯಕರ್ತರ ಹೆಸರಿನಲ್ಲಿ ಈ ರೀತಿಯಾದಂತಹ ಕಲುಷಿತವಾದಂತಹ ವಾತಾವರಣ ನಿರ್ಮಾಣ ಮಾಡಿರೋಂಥವ್ರನ್ನ ಎಲ್ಲರಿಗೂ ಬೆಂಬಲ ಕೊಟ್ಟು ಗೆಲ್ಲಿಸುವಂತಹ ಕೆಲಸ ಮಾಡ್ತಿರಲ್ಲ, ಅವ್ರಿಗೆ ಅದೇ ಒಂಥರ ಟಾನಿಕ್ ಆಗೋಗಿದೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪಂಗ್ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು. ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನ್ ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವ್ರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗಿ ನಿನ್ನಂತ ಒಬ್ಬನ್ನ ತಲೆಕೆಟ್ಟವನ್ನ ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ. ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನಿನ್ ಓಡಿಸ್ತಾರೆ ಬಿಡು. ಆದ್ರೆ ನೀನು ಮೊನ್ನೆ ನನಗೆ ಹೇಳಿಕೆ ನನ್ನ ಬಗ್ಗೆ, ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದೀರಾ. ಅದಕ್ಕೆ ನಿಂದೆ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪಂಗ್ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು. ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನ್ ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೀನಿ. ಇನ್ನೊಂದ್ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ. ಇದನ್ನ ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ. ಮಾತಾಡ್ತಾ ನಮ್ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಪ್ರತಾಪ್ ಒಂದು ಮಾತಿದ್ದ. ITBT ಅಲ್ಲಿ ನಮ್ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಬಂದ ನಂತರ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಮಗನೇ ಮೈಸೂರು ಬಿಟ್ಟು ಬೆಂಗಳೂರಿಗೆ ಬಂದು ನೋಡು. ಪ್ರಿಯಾಂಕ್ ಖರ್ಗೆ ಸಾಹೇಬ್ರು RDPR ಬಂದ ಮೇಲೆ ಎಷ್ಟು ಚೇಂಜಸ್ ತಂದಿದ್ದಾರೆ ಅಂತ ಬಂದು ನೋಡು. ಮೈಸೂರಿಂದ ಆಚೆ ಬಂದು, ಓ ನೀನ್ ಸಾರಿ ಪಾಪ, ಅವನು ಬೆಳಕಲ್ಲಿ ಕತ್ಲಲ್ಲಿ ಹುಡ್ಕಕ್ಕೆ ಬ್ಯುಸಿ ಇದ್ದಾರೆ. ನೀನೇನಂದೆ, ಒಬ್ಬೊಪ್ಪನ್ಗೆ ಹುಟ್ಟಿದ್ಯಾ ಅಂದೆ, ನನ್ನ ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ಇವಾಗೇನೋ ನನ್ನ ತಾಯಿಯ ಬಗ್ಗೆ ನೀನ್ ಕೇವಲವಾಗಿ ಮಾತಾಡಿದೆ. ನೀನ್ ಮಾತಾಡ್ಗುರು ಪರವಾಗಿಲ್ಲ, ನಮ್ ತಂದೆನಂತೂ ನಿಮ್ ಊರಿಗೆ ಕಳ್ಸಲ್ಲ, ಇದಂತೂ ಸತ್ಯ. ಏನ್ ಪ್ರತಾಪ್ ಸಿಂಹ, ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ. ಬೆಳಗ್ಗೆ ಆ ಕೂದಲೆಲ್ಲ ಬಾಸದೆ ಪ್ರೆಸ್ ಮೀಟ್ಗೆ ಬರ್ತೀಯಲ್ಲ, ಆವಾಗ ನಿನ್ನ ನೋಡ್ಕೋ, ಮುಳ್ಳಂದಿ ನೀನಾ ನಾನಾ.